ಕಂಪನಿ ಸಿಇಒ ಬಂದು ನನ್ನನ್ನ ಕರೆದಿದ್ದಾರೆ ಅಂತಂದಾಗ ನಾನು ನನ್ನ ಆಟಿಟ್ಯೂಡ್ ನಾನು ತೋರಿಸಬಾರ್ದಾಗಿತ್ತು. ತೋರಿಸಿದ್ರೆ ನನ್ಗಿಂತ ಒಳ್ಳೆ ಆಪರ್ಚುನಿಟಿ ನನಗೆ ಸಿಕ್ತಿರ್ಲಿಲ್ಲ. ನನಗೆ ಆ ಕೆಲಸ ಸಿಕ್ಕಿದೆ. ನಾನು ಮುಂಚೆ ಮಾಡ್ತಿದ್ದ ಕಂಪನಿನಲ್ಲಿ ಅವ್ರು ನನ್ನ ಕೆಲಸ ಮತ್ತೆ ನನ್ನ ಡೆಡಿಕೇಶನ್ ನೋಡಿ ನಾವು ನನಗೆ ಕೆಲಸ ಕೊಟ್ಟಿದ್ದು. ಮೇಡಮ್ ನಿಮ್ ತರ ಒಬ್ರು ಎಂಪ್ಲಾಯ್ ನಾನು ಹುಡುಕ್ತಾ ಇದ್ದೀನಿ, ಬನ್ನಿ ಪ್ಲೀಸ್ ನನ್ನ ಕಂಪನಿನಲ್ಲಿ ಅಡ್ಮಿನಿಸ್ಟ್ರೇಷನ್ ವರ್ಕ್ ಸೀಟ್ ಖಾಲಿ ಇದೆ ಅಂತ ಹೇಳಿ. ನಾನು ಹೇಳ್ದೆ ಅಯ್ಯೋ ಕರಿತಾನೆ ಇರ್ತಾರೆ ನನ್ನನ್ನ, ತುಂಬಾ ಜನ ಕರೆದಿದ್ದಾರೆ, ಕರಿತಾನೆ ಇರ್ತಾರೆ ಬಿಡು ಇವರು ಆತರನೇ ಒಬ್ರು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಆಮೇಲೆ ಗೊತ್ತಾಯ್ತು ಅವ್ರು ಸೀರಿಯಸ್ ಆಗಿ ನನ್ನನ್ನ ಕರೆದಿದ್ರು ಅಂತ. ಸೊ ನಾನು ತೆರಿಯಪ್ಪ ಅವ್ರು ಕರೆದ್ರಲ್ವಾ ಹೋಗ್ ಬರೋಣ ಒಂದ್ ಮೆಸೇಜ್ ಹಾಕ್ದೆ. ಅವಾಗ ಟೈಮ್ 9:45 ಆಗಿತ್ತು ನೈಟ್. ಸರ್ ನಾಳೆ ಬಂದು ನಿಮ್ಮನ್ನ ಮೀಟ್ ಮಾಡಬಹುದಾ, ಆಲ್ವೇಸ್ ವಿ ವೆಲ್ಕಮ್ ಸುಜಾತ ಅಂತ ಮೆಸೇಜ್ ಕಳಿಸಿದ್ರು. ಸೊ ನೆಕ್ಸ್ಟ್ ಡೇ ನಾನು ಆಫೀಸ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಪರ್ಮಿಷನ್ ತಗೊಂಡು ಹೋಗಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅವ್ರು ನನ್ನನ್ನು ಯಾವತ್ತು ಮೀಟ್ ಮಾಡಿ ಬಂದಿದ್ರು ಅವತ್ತು ನನ್ಗೆ ಅಂತ ಸೀಟ್ ನ ಫ್ರೀ ಬಿಟ್ಟಿದ್ರು ಅಂತ. ಸುಜಾತ ಇವತ್ತಿಲ್ಲ ಅಂದ್ರೆ ನಾಳೆ ಬರ್ತಾರೆ, ಈ ಸೀಟ್ ನ ಸುಜಾತಾಗೆ ಕೊಡ್ಬೇಕು, ಅವರೊಬ್ಬರೇ ಈ ಸೀಟ್ ಗೆ ಕರೆಕ್ಟ್ ಆದ ಪರ್ಸನ್ ಅಂತ, ನಿಮಗೋಸ್ಕರ ಆ ಸೀಟ್ ನ ಬಿಟ್ಟಿದ್ದಾರೆ ನೋಡಿ ಮೇಡಮ್ ಅಂತ. ಅದ್ ಏನಕ್ಕೆ ಬರುತ್ತೆ ಒಂದು ಸಿಇಒಗೆ ಒಂದು ಫೌಂಡರ್ ಗೆ ಅಂದ್ರೆ ಮೇಡಮ್, ತುಂಬಾ ವರ್ಷದಿಂದ ಜರ್ನಿ ಮಾಡ್ತಾ ಇರ್ತಾರೆ. ನಾನು ಒಂದು ಕಂಪನಿ ಫೌಂಡರ್ ಅಂಡ್ ಸಿಇಒ, ನಾನು ಅನ್ಕೊಂತಾ ಇರ್ತೀನಿ ಈ ಒಂದು ಪ್ಲೇಸ್ ಗೆ, ಈ ಒಂದು ವರ್ಕ್ ಗೆ ಇವರೇ ಸೂಟೇಬಲ್ ಅಂತ. ನಾವು ಮೆಂಟಲಿ ಅಂಡ್ ಫಿಸಿಕಲಿ ಅಂಡ್ ಸ್ಪಿರಿಚುವಲಿ, ಬಿಸ್ನೆಸ್ ಅಲ್ಲಿ, ಆನ್ಲೈನ್ ಆಫ್ಲೈನ್ ಎಲ್ಲ ಥಿಂಕ್ ಮಾಡಿರ್ತೀವಿ. ಅಲ್ಲಿ ನೀವು ಆಟಿಟ್ಯೂಡ್ ತೋರಿಸಿದ್ರೆ ಮತ್ತೆ ನಾನು ಏನ್ ಮಾಡ್ತಿದ್ದೆ, ಅಯ್ಯೋ ಆಪರ್ಚುನಿಟಿ ಮಿಸ್ ಮಾಡ್ಕೋಬಿಟ್ರಲ್ಲ ಇವರು. ಅವಕಾಶ ಯಾವಾಗೂ ಸಿಗಲ್ಲ, ಅವಾಗ ಸಿಕ್ಕಿರೋ ಅವಕಾಶನ ನಮ್ಮ ಅದೃಷ್ಟ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್.